ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಪೂಜಾ ಕನ್ನಡ ವ್ಲಾಗ್ಸ್ಗೆ ಸುಸ್ವಾಗತಗಳು. ಇವತ್ತು ನಾನು ಮಾಡ್ತಾ ಇರೋದು ಬಾಳೆಹಣ್ಣಿನ ಗಾರಿಗೆ. ಇದು ತುಂಬ ಸಿಂಪಲ್ ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇವಾಗ ನಾನಿಲ್ಲಿ ಒಂದಚ್ಚು ಉಂಡೆ ಬೆಲ್ಲನ ತೊಗೊಂಡಿದ್ದೀನಿ, ದೊಡ್ಡ ಬೆಲ್ಲ. ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 3 ಪಚ್ಚ ಬಾಳೆಹಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಜಾರಿಗೆ ಕಟ್ ಮಾಡಿ ಇಟ್ಟಿರೋಂಥ ಬಾಳೆಹಣ್ಣು, ಬೆಲ್ಲ ಮತ್ತು ಏಲಕ್ಕಿ ಪುಡಿನ ಹಾಕ್ಕೊಂಡು ಮತ್ತು ಇದ್ರ ಜೊತೆ ಒಂದು ಕೈ ಫುಲ್ ಮುಷ್ಟಿ ಆಗೋಷ್ಟು ಅನ್ನನ ಹಾಕ್ಕೊತಾ ಇದ್ದೀನಿ. ಬೇಯಿಸಿಟ್ಟಿರುವಂತಹ ಅನ್ನನ ನಾನು ಇದ್ರ ಜೊತೆಲೆ ಹಾಕ್ಕೊತಾ ಇದ್ದೀನಿ. ಹಾಕೊಂಡಾದ್ಮೇಲೆ ಇದನ್ನು ಫುಲ್ಲು ಸಾಫ್ಟ್ ಆಗೋವರೆಗೂ ಕ್ಲೀನಾಗಿ ಇದನ್ನು ರುಬ್ಕೊಳ್ಳಿ. ನೋಡಿ, ಇಲ್ಲಿ ಫುಲ್ ಸಾಫ್ಟ್ ಆಗಬೇಕು. ಬೆಲ್ಲ ಇದೆಲ್ಲ ಫುಲ್ಲು ಕರಗಿಬಿಟ್ಟು ಈ ಲೆವೆಲ್ಗೆ ಬರಬೇಕದು. ಈ ಥರ ಬಂದಾದಮೇಲೆ ಇವಾಗ ಇದಕ್ಕೆ ನಾನು ಮೈದಾ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಮೈದಾ ಹಿಟ್ಟನ್ನ ಸ್ವಲ್ಪ ಹಾಕ್ಕೊಂಡು ಅದು ಗಂಟಾಗದೇ ರೀತಿ ಕ್ಲೀನಾಗಿ ಅದನ್ನು ಕಲಗಿಸ್ಕೊತಾ ಹೋಗಿ. ನಾವಿದು ಹೇಗೆ ಕಲಿಸ್ಬೇಕು ಅಂತಂದರೆ, ತುಂಬ ಸಾಫ್ಟಾಗೂ ಇರಬಾರ್ದು ಮತ್ತು ತುಂಬ ಗಟ್ಟಿನೂ ಆಗಬಾರ್ದು. ಇವಾಗ ಇದಕ್ಕೊಂದು ಸ್ವಲ್ಪ ಸೋಡಾ ಪುಡಿನ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ಪೂನಲ್ಲಿ ಒಂದು ಹಾಫ್ ಸ್ಪೂನಷ್ಟು ಸೋಡಾ ಪುಡಿನ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಲೆವೆಲ್ವರೆಗೆ ನಾವು ಇದನ್ನು ಮೈದಾ ಹಿಟ್ಟು ಹಾಕಿ ಈ ಥರ ಗಟ್ಟಿ ಮಾಡ್ಕೋಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಎಣ್ಣೆಲಿ ನಾವು ಬಿಡೋ ಥರ ಇರಬೇಕು. ಇಷ್ಟು ತಿಕ್ಕಾಗಿ ಇರಬೇಕು. ತುಂಬ ತೆಳ್ಳಗೆ ಮಾಡ್ಕೊಂಬಿಟ್ರೆ ನಾವು ಎಣ್ಣೆಲಿ ಕ್ಲೀನಾಗಿ ಅದನ್ನು ಬಿಡೋಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಈ ಲೆವೆಲ್ಗಿದ್ದರೆ ಅಷ್ಟು ಸಾಕು. ಇವಾಗ ನಾನು 1 ಬೈ 1 ಎಣ್ಣೆ ಕಾಸಕ್ಕೆ ಇಟ್ಟಿದ್ದೆ. ಇವಾಗ ಅದಕ್ಕೆ 1 ಬೈ 1 ಚಿಕ್ಕದಾಗಿ ನಾನು ಹಾಗೆ ಹಾಕ್ಕೊತಾ ಇದ್ದೀನಿ. ಇದು ತುಂಬ ಕಡಿಮೆ ಫ್ಲೇಮಲ್ಲಿ ಇಟ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಇದು ಮಾಡಿ, ಯಾಕಂದರೆ ತುಂಬ ಬೇಗ ಅದು ಕಲರ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ನೋಡಿ, ಎಷ್ಟು ಗರಿಯಾಗಿ ಬರ್ತಾ ಇದೆ ಅದು. ಈ ಥರ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಇದನ್ನು ಬೇಯಿಸ್ಕೊಳ್ಳಿ. ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ಇದು ನೀವು ಬೇಯಿಸ್ಕೋಬೇಕಾದ್ರೆ ಮನೆ ಫುಲ್ಲು ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಆ ಸ್ಮೆಲ್ಗೆ ಬೇಗ ತಿನ್ನಬೇಕು ಅನ್ನೋ ಥರ ಆಗ್ತಾ ಇರುತ್ತೆ. ಗಾರ್ಗೆನ ನಾವು ಬೇರೆ ಹಣ್ಣುಗಳಿಂದ ಕೂಡ ಮಾಡ್ಬೋದು. ಆದರೆ ನನಗೆ ತುಂಬ ಇಷ್ಟ ಆಗಿರೋದು ಬಾಳೆಹಣ್ಣಿನ ಗಾರ್ಗೆ. ಇದು ತುಂಬಾ ಸೂಪರಾಗಿರುವಂಥ ಸ್ಮೆಲ್ ಆ್ಯಂಡ್ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಆ್ಯಂಡ್ ಈ ಗಾರ್ಗೆನ ನಾವು ತುಂಬ ಹಬ್ಬಗಳಲ್ಲಿ ಕೂಡ ಮಾಡಿ ದೇವರಿಗೆ ನೈವೇದ್ಯ ಮಾಡ್ತೀವಿ. ಇದನ್ನು ನೀವು ಮಾಡಿ ನೋಡಿ, ಎಷ್ಟು ಸೂಪರಾಗಿರುತ್ತೆ ಅಂದರೆ ಮನೇಲಿರೋರೆಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಇದು ಎಷ್ಟು ಸಾಫ್ಟಾಗಿ ಬಂದಿದೆ ಆ್ಯಂಡ್ ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ ಮತ್ತು ಅದು ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.